4 ಥರ ಇದೆ ಸರ್ ಇಲ್ಕಲಲ್ಲಿ. ಒಂದು ಕಾಟನ್ ಬೈ ಕಾಟನ್, ಒಂದು ಕಾಟನ್ ಬೈ ಸಿಲ್ಕ್, ಒಂದು ಕಾಟನ್ ಬೈ ಆರ್ಟ್ ಸಿಲ್ಕ್, ಒಂದು ಸಿಲ್ಕ್ ಬೈ ಸಿಲ್ಕ್, ಈ ಥರ 4 ವೆರೈಟಿ ಬರುತ್ತೆ ಸರ್. ಬಾರ್ಡರ್ಗೆ ಅಷ್ಟೇ ಡಿಸೈನ್ ಇರುತ್ತೆ, ಒಳಗಡೆ ಎಲ್ಲ ಚೆಕ್ಸ್ ಬರುತ್ತೆ, ಇಲ್ಲ ಪ್ಲೇನ್ ಇರುತ್ತೆ. ಇಲ್ಕಲ್ ಅಂದರೆ ಬಾಗಲಕೋಟೆ ಡಿಸ್ಟ್ರಿಕ್ಟು, ಈಗ ಸದ್ಯ ಬಾಗಲಕೋಟೆ. ಮೊದಲೆಲ್ಲ ಇದು ವಿಜಯಪುರ ಜಿಲ್ಲೆಯಲ್ಲೇ ಇತ್ತು, ಡಿವಿಷನ್ ಆದ ನಂತರ ಬಾಗಲಕೋಟೆ ಜಿಲ್ಲೆಗೆ ಬಂದಿದೆ. ಸುತ್ತಮುತ್ತಲೆಲ್ಲ ಹಳ್ಳಿಯಲ್ಲಿ ಇದನ್ನು ನೇಯ್ತಾರೆ, ಬಟ್ ಅದನ್ನೆಲ್ಲ ಐಡೆಂಟಿಫೈ ಮಾಡೋದು ಇಲ್ಕಲ್ ಸೀರೆ ಅಂತಲೇ ಮಾಡ್ತಾರೆ. ಇಲ್ಲಿ ಎಷ್ಟು ಮನೆ ಇದ್ದಾವೆ ಇಲ್ಕಲಲ್ಲಿ? ಒಂದು 35,000-40,000 ಇರ್ಬೋದು ಸರ್ ಮನೆಗಳು. ಮಗ್ಗ ಇರುತ್ತೆ ಸರ್ ಮನೆಯಲ್ಲಿ ಇಲ್ಕಲ್ ಸ್ಯಾರೀಸು. ಎಲ್ಲ ಮನೆಗಳಲ್ಲಿ ಇರುತ್ತಾ? ಹಾಂ ಸರ್, ಇಲ್ಲೆಲ್ಲ ಪೋರ್ಲಮ್ಸ್ ಹ್ಯಾಂಡ್ಲೂಮ್ಸ್ ಇರುತ್ತೆ. ಜನ ಎಲ್ಲ ಏನು ಕೆಲಸ ಮಾಡ್ತಾರೆ ಇಲ್ಲಿರೋರು? ಎಲ್ಲ ನೇಕಾರಿಕೆ ಸರ್. ಭಾಳ ಪಾರಂಪರಿಕವಾದಂಥ ಒಂದು ಸೀರೆ, ಟ್ರೆಡಿಷ್ನಲ್, ಸಿನ್ಸ್ ಫ್ರಮ್ ಚಾಲುಕ್ಯ ಡೈನೆಸ್ಟಿ ಅಂತ ಹೇಳ್ಬೋದು. ಬದಾಮಿ, ಪುಲಿಕೇಶಿ ಇದ್ರಲ್ಲ ಅವರೆಲ್ಲ, ಆವಾಗಲಿಂದನೇ ಇದಕ್ಕೆ ಒಂದು ಇದು ಬಂದಿರೋದು ನೇಗಿಗೆ. ಅವ್ರಿಗೆಲ್ಲ ರಾಜಮನೆತನದವ್ರಿಗೆ ಸೀರೆ ಬಟ್ಟೆ ನೇಯ್ದು ಕೊಡೋದು. ಸೊ ಹೀಗಾಗಿ ಆವಾಗ ಚಾಲುಕ್ಯ ಡೈನೆಸ್ಟಿ ಏನಿದೆ ಆವಾಗಲಿಂದ ಇದು ಪ್ರಾರಂಭ ಆಯಿತು. GI ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಎ ಜಿಯೋಗ್ರಫಿ ಇಂಡಿಕೇಟಿಂಗ್ ಎ ಸ್ಪೆಸಿಫಿಕ್ ಕ್ವಾಲಿಟಿ ಆರ್ ಎ ಯುನಿಕ್ನೆಸ್ ಆಫ್ ಎ ಪ್ರಾಡಕ್ಟ್. ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಪದಾರ್ಥದ ಮುಂದೆ ಒಂದು ಊರಿನ ಜಾಗ ಇತ್ತು ಅಂದ್ಕೊಳ್ಳಿ, ಅದನ್ನು ಯು ಕ್ಯಾನ್ ಕಾಲ್ ಇಟ್ ಆಸ್ ಅ GI ಪ್ರಾಡಕ್ಟ್. ಊರಿನ ಜಾಗ ಯಾಕಿರುತ್ತೆ ಅಂದರೆ, ಬಟ್ ಫಾರ್ ದಟ್ ಪ್ಲೇಸ್ ಯು ಕೆನಾಟ್ ಪ್ರೊಡ್ಯೂಸ್ ದಟ್ ಪ್ರಾಡಕ್ಟ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್ ವಿತ್ ದ ಎಕ್ಸಾಕ್ಟ್ ಯುನಿಕ್ನೆಸ್. ಎಕ್ಸೆಪ್ಟ್ ಫಾರ್ ಸರ್ವಿಸ್ ಸೆಕ್ಟರ್ ಬಿಟ್ಟರೆ, ನಿಮ್ಮ ಸರ್ವಿಸ್ ಕ್ಯಾಟಗರಿ ಬಿಟ್ಟರೆ ಯಾವುದೇ ಪ್ರಾಡಕ್ಟ್ ಆಗಿರಲಿ ನಿಮಗೆ, ಪ್ರೊವೈಡೆಡ್ ಇಟ್ ಶುಡ್ ನಾಟ್ ಬಿ ಏಬಲ್ ಟು ಬಿ ರೆಪ್ಲಿಕೇಟೆಡ್ ಎನಿವೇರ್ ಇನ್ಸ್ ದ ವರ್ಲ್ಡ್. ಆ್ಯಸ್ ಆಫ್ ಟುಡೇ ನಿಮಗೆ ಅಗ್ರಿಕಲ್ಚರ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಹ್ಯಾಂಡ್ಲೂಮ್ಸ್ ಇದೆ, ಬ್ರಿವರೇಜಸ್ ಇದೆ, ಇನ್ಕ್ಲೂಡಿಂಗ್ ವಿ ಹ್ಯಾವ್ ಪ್ರಾಡಕ್ಟ್ಸ್ ಲೈಕ್ ವೆಟ್ ಗ್ರೈಂಡರ್ಸ್ ಆಲ್ಸೋ. ನೀವು ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡ್ಲೂಮ್ಸಲ್ಲಿ ಯಾಕೆ ನಮಗೆ ಅಷ್ಟು ವಿ ಹ್ಯಾವ್ ದಟ್ ಸ್ಟ್ರೆಂತ್ ಅಂದರೆ, ನಮ್ಮಲ್ಲಿ ಈ ಕಲ್ಚರಲ್ ಅಮ್ಯಾಂಗ್ಯುಲೇಷನ್ಸ್ ಆಗಿದೆ ನೋಡಿ. ದ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಹ್ಯಾವ್ ಕಮ್ ಆ್ಯಂಡ್ ರೂಲ್ಡ್ ಇಂಡಿಯಾ ಫಾರ್ ಓವರ್ 200 ಪೀರಿಯಡ್ ಆಫ್ ಟೈಮ್. ಆ ರೀತಿ ನಿಮಗೆ ವರ್ಲ್ಡಲ್ಲಿ ಬೇರೆ ಎಲ್ಲೂ ಆಗಿಲ್ಲ. ಸೊ ದ ಕೈಂಡ್ ಆಫ್ ಕಲ್ಚರ್, ದ ಕೈಂಡ್ ಆಫ್ ಹೆರಿಟೇಜ್, ದ ಕೈಂಡ್ ಆಫ್ ಪ್ರಾಡಕ್ಟ್ಸ್ ದಟ್ ವಿ ಹ್ಯಾವ್, ದಟ್ ಈಸ್ ಅವರ್ ಸ್ಟ್ರೆಂತ್. ಇದು ಕುಣಿಮಗ್ಗರ್, ಇದು ಹ್ಯಾಂಡ್ಲೂಮ್. ಅವರಂತೂ ಮಾಡ್ತಿದ್ರು ಸರ್ 20 ವರ್ಷದಿಂದ. ನಾವು 10-15 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಸರ್. ಮೊದಲಿದ್ದ ನಮ್ಮ ಅಪ್ಪವರು, ನಮ್ಮ ಮುತ್ತೆಯವರು ಎಲ್ಲ ಇದೇ ಕೆಲಸ ಮಾಡ್ತಾರೆ ಸರ್. ನಮ್ಮ ಅಪ್ಪವರು ಹಾಕಿರೋದು, ಅವರಿಂದ ನಾವೇ ಕಲ್ತಿರೋ, ಎಲ್ಲ ಅವರಿಂದನೇ ಕಲ್ತಿರೋದೆಲ್ಲ, ಅಪ್ಪವರಿಂದನೇ. ನೀವೇ ಮಾಡಿದ್ದ ಇದು? ಹಾಂ, ನಾವೇ ಮಾಡಿದ್ದು ಸರ್. ಎಲ್ಲ ಕೈಯಿಂದನೇ ಹಾಕಿರೋದು. ಇವೆಲ್ಲ ಬೇರೆ ಬೇರೆ ಪಾರ್ಟ್ಸ್ ಇರ್ತಾವೆ, ಎಲ್ಲ ಬಡಿಗೆರೆಯಿಂದ ರೆಡಿ ಮಾಡಿಸಿ ಹಾಕಿರೋದು ಸರ್. ನಾವು ಮುಂಜಾನೆ 10 ಗಂಟೆಗೆ ಬರ್ತೇವೆ ರೀ. 10 ಗಂಟೆಗೆ ಬಂದು 2 ಗಂಟೆಗೆ ಊಟಕ್ಕೆ ಹೋಗ್ತೇವೆ ರೀ. ಊಟಕ್ಕೆ ಮತ್ತು 3 ಗಂಟೆಗೆ ಬಂದು 6ಕ್ಕೆ ಹೋಗ್ತೇವೆ ಮನೆಗೆ. ದಿನ ಡೈಲಿ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬೇಸಿಗೆಯಲ್ಲಿ ಪರವಾಗಿಲ್ಲ. ಮಳೆಗಾಲದಲ್ಲಿ ಇದು ಥ್ರೆಡ್ ಎಲ್ಲ ಸ್ವಲ್ಪ ಒದ್ದೆ ಟೈಪ್ ಆಗಿಬಿಡ್ತಲ್ಲ ಸರ್, ಹೀಗಾಗಿ ಈಸಿ ಬರೋದಿಲ್ಲ, ವರ್ಕ್ ಮಾಡಲಿಕ್ಕೆ ಈಸಿ ನೇಯಕ್ಕೆ ಬರೋದಿಲ್ಲ. ಹೀಗಾಗಿ ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಸರ್, ಬೇಸಿಗೆಯಲ್ಲಿ ಪರವಾಗಿಲ್ಲ. ನಾವು ಸೀರೆ 10 ದಿವ್ಸಕ್ಕೆ ರೆಡಿ ಮಾಡ್ತೇವಲ್ಲ ರೀ, ಸೀರೆ ಕೊಟ್ಟಿದ್ದು ನಮಗೆ ಸಂಬಳ ಕೊಡ್ತಾರೆ.
ಹಾಂ 2,000 ರೂಪಾಯಿ ಕೊಡ್ತಾರೆ ಸಂಬಳ. ಇದೆ ಇದು ಭೂಮಿ ಬಾರ್ಡ್ರು ಕಾಟನ್ ಸೀರೆ, ಪ್ಯೂರ್ ಕಾಟನ್ ಸರ್, 100% ಕಾಟನ್. ಇದು ಒಂದು ಸೀರೆ ತಯಾರಾಗಬೇಕಾದ್ರೆ 2 ದಿವಸ ಬೇಕಾಗುತ್ತೆ ಸರ್. ಇಲ್ಕಲ್ ಸ್ಯಾರಿಗೆ ನೀವು ಇಲ್ಕಲ್ ಸ್ಯಾರಿ ಅಂತ ತೊಗೊಂಡ್ರೆ ಇಟ್ ಈಸ್ ಎ ಹ್ಯಾಂಡ್ಲೂಮ್ ಪ್ರಾಡಕ್ಟ್, ದಟ್ ಇಸ್ ಒನ್ ಥಿಂಗ್. ಆಮೇಲೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ವರ್ಕ್ ಇದೆ, ಸಮಥಿಂಗ್ ಕಾಲ್ಡ್ ಎಸ್ ತೋಪಿ ತೇನಿ ಟೆಕ್ನಿಕ್ ಅಂತ. ಅವ್ರೇನು ಮಾಡ್ತಾರೆ, ಸೀರೆಗೆ ಪಲ್ಲುನ ಸಪ್ರೇಟ್ಲಿ ದೇ ಅಟ್ಯಾಚ್. ಸೊ ದಟ್ ಈಸ್ ದ ಟೆಕ್ನಿಕ್. ಸೊ ಈ ಎರಡಕ್ಕೆ ದೇವೇಗೌಡ ಗಿವನ್ ದ GI ಸರ್ಟಿಫಿಕೇಷನ್ ಕೊಡೋದು. ತೆನೆ ಅಂತ, ತೆನೆ ಅಂದರೆ ಜೋಳದ ತೆನೆ, ಭತ್ತದ ತೆನೆ, ರಾಗಿ ತೆನೆ. ತೆನೆ ಗೊತ್ತಲ್ಲ, ಇಟ್ಸ್ ಅ ಕ್ರಾಪ್, ಮೇಲೆ ಇರುತ್ತಲ್ಲ, ಇಟ್ ಲುಕ್ಸ್ ಲೈಕ್ ದ್ಯಾಟ್. ಆ ಡಿಸೈನಲ್ಲಿ ಇನ್ಸ್ಪೈರ್ ಆಗಿ ಆ ಟೆಕ್ನಿಕ್ಕನ್ನು ಯೂಸ್ ಮಾಡಿದಾರೋ ಅಷ್ಟೇ. ಟವರಿಂಗ್ ಇದೆ, ಅದು ಜಸ್ಟ್ ಟೆಂಪಲ್ ಟವರ್ ಅಂತ ಇರುತ್ತೆ ನೋಡಿ, ಅದು ಅನ್ಬೋದು. ಅಥವಾ ಜೋಳದ ತೆನೆ, ಯಾವುದೋ ಒಂದು ಇದರದ್ದು ತೆನೆನ ಅವರು ಡಿಸೈನನ್ನು ಅಲ್ಲ ಇದು ಮಾಡಿದ್ದಾರೆ, ಇಳಿಸಿದ್ದಾರೆ ಅಷ್ಟೇ. ಇದು ಬಾರ್ಡ್ರ್ ಇದೆಲ್ಲ ಚಿಕ್ಕಿ ಬಾರ್ಡ್ರ್ ಅಂತಾರೆ. ಟ್ರೆಡಿಷ್ನಲ್ ಇಲ್ಕಲ್ ಐಡೆಂಟಿಫೈ ಆಗೋದು ಈ ಬಾರ್ಡ್ರಿಂದ. ಇಲ್ಕಲ್ ಸೀರೆ ಏನು ಕೊಡ್ಬೇಕಂದ್ರೆ ಸರ್, ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಸರ್. ಬೇಸಿಗೆ ಕಾಲದಲ್ಲಿ ಹೀಟ್ ಆಗಲ್ಲ ಸರ್ ನಮ್ಮ ಸೀರೆ. ಆಮೇಲೆ ಚಳಿಗಾಲದಲ್ಲಿ ಬೆಚ್ಚಗೆ ಆಗುತ್ತೆ ಸರ್. ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಸ್ಕಿನ್ನಿಗೆ ಒಳ್ಳೆಯದು. ಆಮೇಲೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಇಟ್ಸ್ ಎ ನ್ಯಾಚುರಲ್ ಫೈಬರ್, ನಾಟ್ ಆರ್ಟಿಫಿಷಿಯಲ್ ಫೈಬರ್. ಸಿಲ್ಕ್ ನ್ಯಾಚುರಲ್, ಕಾಟನ್ ನ್ಯಾಚುರಲ್, ವಿಸ್ಕೋಸ್ ರೇಯಾನ್ ಈಸ್ ಆಲ್ಸೋ ನ್ಯಾಚುರಲ್, ಕಮಿಂಗ್ ಫ್ರಮ್ ಟ್ರೀ ಪಲ್ಪ್. ನೂರು ವರ್ಷದ ಹಳೆ ಡಿಸೈನ್ ಇವತ್ತಿಗೂ ನೀವು ಇಲ್ಕಲ್ದಲ್ಲಿ ಕಾಣ್ಬೋದು, ಸ್ಟಿಲ್ ಗೋಯಿಂಗ್ ಆನ್. ಇಂಥ ಡೈನಮಿಕ್ ಟೆಕ್ಸ್ಟೈಲ್ ಎರಾನಲ್ಲೂ ಯು ಫೈಂಡ್ ಓಲ್ಡೆಸ್ಟ್ ಡಿಸೈನ್ಸ್ ಇನ್ ಇಲ್ಕಲ್ ಸಾರೀಸ್. ಅದೇ ಇದರದ್ದು ಹೆಮ್ಮೆ. ಯು ಕ್ಯಾನ್ ಡೇಟ್ ದಿಸ್ ಪ್ರಾಡಕ್ಟ್ಸ್ ಬ್ಯಾಕ್ ಟು ಅವರ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಈಗ ಯಾವಾಗ ನಮಗೆ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ, ನಮಗೆ ದೇ ಹ್ಯಾಡ್ ಇನ್ಕಲ್ಕೇಟೆಡ್ ದಟ್ ವಿ ಆರ್ ಆಫ್ ಇನ್ಫೀರಿಯರ್ ರೇಸ್ ಅಂತ ಒಂದು ಭಾವನೆ ಇತ್ತು ನಮಗೆ. ನಮ್ಮ ಹೆರಿಟೇಜ್ ಬಗ್ಗೆ ವಿ ಡಿಂಟ್ ಹ್ಯಾವ್ ಮೆನಿ ಅವೇರ್ನೆಸ್, ಕಲ್ಚರಲ್ ಅವೇರ್ನೆಸ್ ಇರಲಿಲ್ಲ. ಹೀಗಿದ್ದಾಗ ನಮಗೆ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ ಫ್ಯೂ ಪೀಪಲ್ ವೆನ್ ದೇ ಎಸ್ಕೇಬೇಟೆಡ್ ಲಾಟ್ ಆಫ್ ಥಿಂಗ್ಸ್, ಆವಾಗ ನಮಗೆ ಫ್ರೀಡಮ್ ಸ್ಟ್ರಗಲಲ್ಲಿ ಇಟ್ ಬಿಕೇಮ್ ಎ ವೆರಿ ಇಂಪಾರ್ಟೆಂಟ್ ವಾರ್ ಕ್ರೈ. ಸೊ ದಿಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ದಿಸ್ ಹೆರಿಟೇಜ್ ಆಗಿರ್ಬೋದು, ಇಟ್ ವಾಸ್ ಸಮಥಿಂಗ್ ದಟ್ ಯುನೈಟೆಡ್ ದ ಮೂಮೆಂಟ್ ಅಟ್ ದಟ್ ಟೈಮ್. ಸೊ ಆವಾಗ ನಿಮಗೆ ಯು ಗಾಟ್ ಎ ಸೆನ್ಸ್ ಆಫ್ ಪ್ರೈಡ್ ಅಬೌಟ್ ಯುವರ್ ಹೆರಿಟೇಜ್ ಕಲ್ಚರ್, ಆ್ಯಂಡ್ ದೆನ್ ಪೀಪಲ್ ರಿಯಲೈಸ್ ದಟ್ ವಿ ಆರ್ ಆ್ಯಕ್ಚುಲಿ ಫಾರ್ ಸುಪೀರಿಯರ್ ದೆನ್ ದಿಸ್ ಪೀಪಲ್ ಅಂತ. ಆ್ಯಂಡ್ ದಟ್ ಈಸ್ ಆಲ್ಸೋ ಹೆಲ್ಪ್ಡ್ ಅಸ್ ಇನ್ ಫೈಟಿಂಗ್ ಬ್ರಿಟಿಷರ್ಸ್. ಸೊ ಇಟ್ ವಾಸ್ ಅ ವೆರಿ ಇನ್ಸ್ಪಿರೇಷನಲ್ ಥಿಂಗ್ಸ್, ಆ್ಯಂಡ್ ಇಟ್ ವಾಸ್ ಆಲ್ಸೋ ಸಮಥಿಂಗ್ ದಟ್ ವೇರ್ ದಿಸ್ ಹೆರಿಟೇಜ್ ಗೇವ್ ಅಸ್ ದಟ್ ಕೈಂಡ್ ಆಫ್ ಎ ಕಾನ್ಫಿಡೆನ್ಸ್. ನಮ್ಮಲ್ಲಿ ನಾವು 2 ಜನ ಅಣ್ಣ ತಮ್ಮ ಇದ್ದಿದ್ದು, ನಾವೇ ಇದ್ದೀವಿ ಸರ್. ಇಲ್ಲೇ ಒಂದು ನಮ್ಮ ಏರಿಯಾದಲ್ಲಿ ಎಲ್ಲ ಸೇರಿ ಒಂದು 30-40 ಮಗ್ಗ ಇದೆ. ಇಳಕಲ್ದಲ್ಲಿ ಈಗ ಮೊದಲು ಭಾಳ ಜನ ಇದ್ದರು, ಸುಮಾರು 5,000 ಹ್ಯಾಂಡ್ಲೂಮ್ಸ್ ಇತ್ತು ಒಂದು ಅಬೌಟ್ 20-25 ವರ್ಷದ ಕೆಳಗೆ. ಈಗ ಒಂದು 500 ಇಲ್ಲ, ಅಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ ವೀವರ್ಸ್. ಹ್ಯಾಂಡ್ಲೂಮ್ ಭಾಳ ಕಡಿಮೆಯಾಗಿ ಪವರ್ಲೂಮ್ ಬಂದುಬಿಟ್ಟಿದೆ. ಪವರ್ಲೂಮ್ ಇರಲಿಲ್ಲ ಮೊದಲು, ಒಂದು 30 ವರ್ಷದ ಕೆಳಗೆ ಪವರ್ಲೂಮೇ ಇರಲಿಲ್ಲ ಊರಲ್ಲಿ. ಸೊ ಪವರ್ಲೂಮ್ ಬಂದ ಮೇಲೆ ಎಲ್ಲರೂ ಡೈವರ್ಟ್ ಆಗಿಬಿಟ್ರು. ಬಟ್ ಪವರ್ಲೂಮಲ್ಲಿ ಟ್ರೆಡಿಷ್ನಲ್ ಸಾರಿ ಮಾಡೋಕ್ಕಾಗೋದಿಲ್ಲ. ಹ್ಯಾಂಡ್ಲೂಮಲ್ಲೇ ನೀವು ಏನು ಮಾಡ್ತೀರಾ, ಆ ಡಿಸೈನು, ಆ ಒಂದು ಪ್ಯಾಟರ್ನು, ಅಲ್ಲಿ ಪವರ್ಲೂಮಲ್ಲಿ ಭಾಳ ಕಷ್ಟ ಮಾಡೋದು. ಅದು ಅಷ್ಟು ಚೆನ್ನಾಗೂ ಇರೋದಿಲ್ಲ ಪವರ್ಲೂಮ್ ಸೀರೆಗಳು. ಇದು 2 ದಿವಸಕ್ಕೆ 1 ಸೀರೆ ಬರುತ್ತೆ, ಅದು ಒಂದು ದಿವಸದಲ್ಲಿ 2 ಸೀರೆ ಬರುತ್ತೆ ಪವರ್ಲೂಮ್. ಬಟ್ ಹ್ಯಾಂಡ್ಲೂಮ್ ಸೆಕ್ಟ್ರಲ್ಲಿ ಭಾಳ ಪ್ರಾಬ್ಲಮ್ಸ್ ಇದೆ. ವೀವರ್ಸ್ಗೆ ಸರಿಯಾಗಿ ವೇಜಸ್ ಇಲ್ಲ, ಅವರಿಗೆ ಸರಿಯಾಗಿ ಫ್ಯಾಸಿಲಿಟೀಸ್ ಇಲ್ಲ. ಸೊ ಹೀಗಾಗಿ ಆಟೋಮೆಟಿಕಲಿ ವೀವರ್ಸ್ ಏನು ಮಾಡ್ತಾರೆ, ಅವರಿಗೆ ಒಳ್ಳೆ ರಿಟರ್ನ್ಸ್ ಇಲ್ಲ ಅಂದಮೇಲೆ ಆಟೋಮೆಟಿಕ್ ಅವ್ರು ಡೈವರ್ಟ್ ಆಗಲೇಬೇಕು. ಅವ್ರದ್ದು ತಪ್ಪಲ್ಲ ಇದರಲ್ಲಿ.
ನಿಮಗೆ ಯಾವ್ದು ಚಲೋ ಅನ್ಸುತ್ತೆ ಮಾಡ್ಲಿಕ್ಕೆ? ಕೈ ಮಗನ ಪವರ್ ಮಗ? ಪವರ್ಲೂಮ ಚಲೋ ಸರ್. ಯಾಕಂತೀರಿ? ಯಾಕಂದ್ರೆ ಅದಕ್ಕೆ ಇದು ನಿಧಾನ ಭಾಳ ಆಗುತ್ತೆ ಸರ್. ಅದಕ್ಕೆ ಹೇಳಿದ್ನಲ್ರಿ 8-10 ಮಂದಿ ಬೇಕು ರೀ ಅದಕ್ಕೆ. ಒಂದು ಸೀರೆ ರೆಡಿ ಆಗ್ಬೇಕಾದ್ರೆ 8-10 ಮಂದಿ ಕೈ ಇಡ್ಬೇಕು ರೀ. ಇದು ಇಬ್ಬರ ಮ್ಯಾಗ ಮುಗಿತೈತೆ ಸರ್. ದಿವ್ಸಕ್ಕೆ 100 ರೂಪಾಯಿ ಅಂದರೂ ಸರ್ 3,000, 4,000, 3,500 ಇಟ್ಟು ಬಿಡುತ್ತೆ. ಅದಕ್ಕಾದ್ರೆ ಅಣಿಗೆ ಕೆಲಸ ಇರ್ಬೇಕು ಸರ್. ಇದಕ್ಕೆ ಒಂದು ಸೀರೆಗಿಂತ ಮತ್ತು ಈ ಟೈಪ್ ಬಣ್ಣ ಹಚ್ಚಿ ಸರಿಯಾಗಿ ಮಾಡ್ಕೊಂಡ್ಬಿಡ್ತೀವಿ. 50 ಸೀರೆ ತನಕ ಹಿಂಗೆ ನಡೀತಿರ್ತದೆ. ಅದು ಹಂಗೆ ಬರೋಂಗಿಲ್ಲ ಸರ್. ಅದು ಒಂದು ಸೀರೆ ಆಯ್ತಂದ್ರೆ ಮತ್ತೆ ಎಲ್ಲ ಕಟ್ ಮಾಡಿ ಮತ್ತೆ ಕೆಚ್ಚಿ ಸಣ್ಣ ಹುಡುಗರೆಲ್ಲ ಕಣ್ಕಿ ಸುತ್ತಿ ರೇಷ್ಮೆ ತೋಡಿ ತಾಣ ಹಾಕಿ ಕೆಚ್ಚರಿಗೆ 50 ರೂಪಾಯಿ ರೀ ಒಂದು ಸೀರೆ. ಅವ್ರಿಗೆ 50 ಕೊಡ್ಬೇಕು ರೀ. ಇಷ್ಟೆಲ್ಲ ಖರ್ಚು ಐತೆ ರೀ. ಹಿಂಗಾಗಿ ನಮ್ಗೆ ಯಾಕಪ್ಪ ಸುಮ್ಮನೆ ಹಾಕವ್ರಿ 3 ಏನೋ ಯಾವಾಗ ಒಂದು ಮ್ಯಾಚ್ ನಮ್ಗೆ ತ್ರಾಸ ಇದ್ದಾಗ ದುಡ್ಕೊಂತೀವಿ ರೀ. ಮತ್ತು ಏನು ಮಾಡೋಣ? ಬೇಕಾರ ಪರಿಸ್ಥಿತಿ ಭಾಳ ಸುಮಾರು ಐತೆ ಹೇಳ್ರಿ, ಏನೂ ಮಾತಾಡೋಂಗಿಲ್ಲ. ಸುಮ್ಮಂಗ ಬೇರೆ ಉದ್ಯೋಗ ಮಾಡಕ್ಕೆ ನಮ್ಗೆ ಏನು ಬರೋಂಗಿಲ್ಲ ರೀ. ಮತ್ತು ಏನು ಮಾಡ್ಬೇಕ್ರಿ ನಮ್ದು ಪರಿಸ್ಥಿತಿ? ಮತ್ತು ಇದ್ರಾಗ ಸಾಯಕತ್ತವ್ರು ನಾವು. ದಿನಕ್ಕೆ ಒಂದು 300 ರೂಪಾಯಿ ಆಗ್ಬೇಕಾದ್ರೆ ರಗಡ ಆತ್ರಿ. ಮನೆ ಸಂತಿಗೆ ಆಗ್ಬಿಡ್ತೈತ್ರಿ ಅದು. ನ್ಯೂ ಜನ್ರೇಷನ್ ಈ ಮಗಕ್ಕೆ ಬರ್ತಾ ಇಲ್ಲ ಸರ್. ಕಾರಣ ಅವ್ರಿಗೆ ಬಂದ್ರೂ ಇಂದ ಮಾಡೋರು ಈಗ ನಮ್ಮ ಮಿಸಸ್ಸು, ನಮ್ಮ ತಾಯಿಯವರು ಆ ಥರ ಯಾರೂ ಮಾಡೋರಿಲ್ಲ ಸರ್. ಒಬ್ಬರ ಕಡೆಯಿಂದ ಆಗಲ್ಲ ಇದು ಕೆಲಸ. ಮೇನ್ ಪ್ರಾಬ್ಲಮ್ ಇರೋದು ಈ ಕೆಲಸ ಮಾಡ್ತಾರೆ ಅಂದರೆ ಕನ್ಯಾ ಕೊಡೋಲ್ಲ ಸರ್. ಒಬ್ಬೊಬ್ರಿಗೆ ಮದುವೆ ಆಗಿಲ್ಲ. ಈಗ ಚಿಕ್ಕ ಉದಾಹರಣೆ ಅಂದರೆ ನಮ್ಮ ಇಲ್ಕಲ್ಲೇ ಮಗ ಬಿಟ್ಟರೆ ಬೇರೆ ಇರಲ್ಲ. ಈ ಗ್ರಾನೈಟ್ ಬಂದಿದೆ ಸರ್. ಗ್ರಾನೈಟಿಗೆ ಎಷ್ಟೋ ಜನ ಗ್ರಾನೈಟಿಗೆ ಹೋಗ್ಬಿಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಉದ್ಯೋಗ ಆಪ್ಷನ್ ಬಂದಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಅವಾಗ ಎಲ್ಲಿ ಹೋಗ್ತಾ ಇದ್ದಿಲ್ಲ, ಇದು ಒಂದೇ. ಈ ಥರ ಆದ ತಕ್ಷಣ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಸರ್. ರೇಷನ್ ಕಾರ್ಡು ಕೊಟ್ಟಿದ್ರಿ, ಅದು ಪೂರ ಬಂದ್ ಆಗಿಬಿಡ್ತು. ಈಗ ಒಂದು ತಿಂಗಳಿಗೆ ಒಂದು 500 ರೂಪಾಯಿ ಕಡಿಮೆ ಹಾಕಿತ್ರಿ ಅದು ನಮ್ಗೆ ರೇಷ್ಮೆಗಳಿಗೆ. ಯಾರೋ ನಮ್ಗೆ ಹಚ್ಕೊಳೋದ ಇಲ್ರಿ ಬ್ಯಾಂಕ್ನವ್ರು ಜಾಸ್ತಿ. ಈಗ ನಾವು ಸ್ವಂತ ಮಾಡ್ಬೇಕಂದ್ರೆ 1 ಲಕ್ಷ ರೂಪಾಯಿ ಲೋನ್ ಕೊಡ್ರಿ ಅಂದ್ರೆ 50,000 ಡಿಪಾಸಿಟ್ ಮಾಡ್ರಿ ಅಂತಾರೆ. ನಾವು ಎಲ್ಲಿಂದ ಮಾಡ್ಬೇಕ್ರಿ 50,000? ಹಿಂಗಾಗಿ ಕೂಲಿ ಹೋಗ್ಬಿಡೋದು ಚಲೋ ಅನ್ಸ್ಬಿಟ್ಟೈತಿ. ಎಲ್ಲಾರು ಯಾವ್ದಾರ ಕೆಲ್ಸಕ್ಕೆ ಹೋಗ್ಬಿಡ್ಬೇಕಪ್ಪ ಅನ್ಸ್ಬಿಡತ್ತೆ. ಅಲ್ಲಿ ಯಾರು ಒಂದು ದಿನಕ್ಕೆ 200 ರೂಪಾಯಿ ಕೊಡ್ತಾರೆ. ನಮ್ಮ ಮನೇಲಿ ತಂದೆಯವರು ಬೈತಾರೆ, ನಮ್ಮ ಉದ್ಯೋಗ ಬಿಟ್ಟು ಹೋಗ್ಬೇಡ ಅಂತ. ಭಾಳ ಕಷ್ಟ ಐತೆ ಆಡ್ರಿ. ನೇಕಾರದ ಜೀವನ ಭಾಳ ಕಷ್ಟ ಐತ್ರಿ. ಸುಮ್ಮನೆ ಹೇಳ್ಕೊಂಡ್ ರೂಪಾಯಿಗಿಲ್ಲ ಹಂಗಾರೆ ನಡೆಸೀವಿ ನಾವು. ಹೆಂಗ ಸಾಲ ಸಮದ ಸಾಲ 100 ರೂಪಾಯಿದಾಗ ಹೋಗಿ 10 ಮಂದಿ ಜನ ತುಂಬ್ತೈತೆ ಅನ್ರಿ. 10 ಮಂದಿ ಊಟ ಸಾಲ ಮಾಡೋದೈತಿ. ಮುಂದೆ ನಿಮ್ಮ ಮಕ್ಕಳೆಲ್ಲ ನೇಯ್ಕೊಂಡು ಹೋಗ್ತಾರೆ ಅನ್ಸುತ್ತಾ ನಿಮಗೆ? ಏನು ನಾವು ಸಾಲಿ ಕಲಿಸ್ಬೇಕಂತೀವಿ ಸರ್. ಸಾಲಿ ಕಲಿಸಿ ನೌಕರಿ ಕೊಡಿಸ್ಬೇಕಂತೀವಿ. ಇದು ಬ್ಯಾಡ್ರಿ, ನಮ್ಮಿಂದ ಮುಗಿಸ್ಬಿಡೋದಂತ. ನೀನು ಮಾಡ್ತೀಯಾ? ನೀನು ಮುಂದೆ ನೇಯ್ತೀಯಾ? ನೇಲ್ವಾ ನಿಂಗೆ ಇಷ್ಟ ಇಲ್ವಾ ನೇಯಲಿಕ್ಕೆ? ಮತ್ತೇನು ಮಾಡ್ಲಿಕ್ಕೆ ಇಷ್ಟ? ನೌಕರಿ ತಗೋತೀವಿ. 10 ವರ್ಷಕ್ಕೆ ನೇಕಾರಿಕೆ ಅನ್ನೋದು ಉಳಿಯಂಗಿಲ್ಲ. ಪೌರ್ಲಮ್ ಇರ್ತಾವ, ಹ್ಯಾಂಡ್ಲೂಮ್ ಇರಂಗಿಲ್ಲ. ಇವು ಕೈಮಗ್ಗ ಇರಂಗಿಲ್ಲ. ಹ್ಯಾಂಡ್ಲೂಮ್ ಅಂದ ತಕ್ಷಣ ಫಸ್ಟ್ ಥಿಂಗ್ ಪೀಪಲ್ ವಿಲ್ ಹ್ಯಾವ್ ಸಮಥಿಂಗ್ ದಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾಟ್ ನೆಸಸರಿ. ಪವರ್ಲೂಮ್ಗೂ ಹ್ಯಾಂಡ್ಲೂಮ್ಗೂ ನಿಮ್ಗೆ ಆ್ಯಕ್ಚುಯಲ್ ಡಿಫ್ರೆನ್ಸ್, ಇವನ್ ಎ ಪರ್ಸನ್ ಹೂ ಇಸ್ ದೇರ್ ಇನ್ ದ ಇಂಡಸ್ಟ್ರಿ ಫಾರ್ 20 years, ಇಟ್ ಈಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಐಡೆಂಟಿಫೈ. ಸೊ ಅವ್ರು ಏನು ಮಾಡ್ತಾರೆ, ಹ್ಯಾಂಡ್ಲೂಮಲ್ಲಿ ಏನೇನು ನಿಮಗೆ ಪ್ಯಾರಿಟೀಸ್ ಬರುತ್ತೆ ಅಥವಾ ಇರ್ರೆಗ್ಯುಲಾರಿಟೀಸ್ ಬರುತ್ತೆ, ಸೇಮ್ ಥಿಂಗ್ ದೇ ವಿಲ್ ಟ್ರೈ ಟು ಬ್ರಿಂಗ್ ಇನ್ ಪವರ್ಲೂಮ್ ಸ್ಯಾರೀಸ್ ಆಲ್ಸೋ. ಸೇಮ್ ಪವರ್ಲೂಮ್ನ ದೇ ವಿಲ್ ಬ್ರಿಂಗ್ ಇಟ್ ಟು ದ ಮಾರ್ಕೆಟ್ ಆ್ಯಂಡ್ ಸ್ಟಾರ್ಟ್ ಸೆಲ್ಲಿಂಗ್ ಇಟ್ ಅಟ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆ್ಯಂಡ್ ದ ಪ್ರೈಸ್ ವಿಲ್ ಬಿ ನಿಮಗೆ 800 to 1000 rupees ಅನ್ಕೊಳ್ಳಿ. ಕಸ್ಟಮರ್ ಫೀಲ್ಸ್ ಇಟ್ ಈಸ್ ಇಲ್ಕಲ್ ಸ್ಯಾರಿ, ದೇ ವಾಂಟ್ ಟು ಬೈ ಇಟ್. ಸೊ ದಿಸ್ ಈಸ್ ಎ ಡ್ರಾಬ್ಯಾಕ್ ಫಾರ್ ದಟ್. GI ಟ್ಯಾಗ್ ಯಾಕೆ ಮಾಡಿದ್ದಾರೆ ಅಂದರೆ ಕಸ್ಟಮರ್ಗೆ ಅವೇರ್ನೆಸ್ ಕೊಡೋದು. ಎಲ್ಲನೂ ಕಂಟ್ರೋಲ್ ಮಾಡೋದು ಗೌರ್ಮೆಂಟ್ ಕಡೆಯಿಂದ ಬಹಳ ಕಷ್ಟ. ಸೊ ದಿಸ್ ಈಸ್ ಒನ್ ಆಫ್ ದ ವೇಸ್ ಟು ಎಜುಕೇಟ್ ದ ಕಸ್ಟಮರ್ಸ್. ಕಸ್ಟಮರ್ಗೆ ಐಡಿಯಾ ಬರುತ್ತೆ ಅಟ್ಲೀಸ್ಟ್
ಸೊ ಒಬ್ಬರಿಂದ ಒಬ್ಬರಿಗೆ ಅಟ್ಲೀಸ್ಟ್ ಅದು ಗೊತ್ತಾಗುತ್ತೆ ಏನು ಯಾವುದು ಪ್ರಾಡಕ್ಟ್ ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ಅನ್ನೋದನ್ನು. ಮೊದಲೇನಿತ್ತು ಇಲ್ಕಲ್ ಸೀರೆಗೆ ಲಿಮಿಟೆಡ್ ಮಾರ್ಕೆಟ್ ಇತ್ತು. ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಬೇರೆ ಸ್ಟೇಟಲ್ಲಿ ಗೊತ್ತೇ ಇರಲಿಲ್ಲ ಇಲ್ಕಲ್ದಲ್ಲಿ ಏನಿದೆ, ಇಲ್ಕಲ್ ಸೀರೆ ಅಂದರೆ ಏನು, ಇದು ಹೇಗಿರುತ್ತೆ ಅನ್ನೋದು ಅವ್ರಿಗೆ ಐಡಿಯಾನೇ ಇರಲಿಲ್ಲ. ಸೊ GI ಟ್ಯಾಗ್ ಬಂದಮೇಲೆ ಆಟೋಮೆಟಿಕ್ಕಿಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಪವರ್ಫುಲ್ ಮೀಡಿಯಾ ಅದು. ಅದರಲ್ಲಿ ನೋಡ್ತಾರೆ ಏನೇನು GI ಟ್ಯಾಗ್ಸ್ ಇದೆ ಅಂಥೇಳಿ. ಇಂಟ್ರೆಸ್ಟೆಡ್ ಪೀಪಲ್ ವಿಲ್ ಸರ್ಚ್, ಅದನ್ನು ಸರ್ಚ್ ಮಾಡಿ ಇಲ್ಕಲ್ ಅಂದ ತಕ್ಷಣ ಇಲ್ಲಿ ಸೀರೆ ಇದೆ, ಸೀರೆ ಇದೆ ಅಂದಮೇಲೆ ಇದನ್ನು ನೋಡೋಣ ಅಂಥೇಳಿ ಈ ಥರ ಇಂಟ್ರೆಸ್ಟ್ ಕ್ಯೂರಿಯಾಸಿಟಿಯಿಂದ ಜನರಿಗೆ ಇದು ಪಬ್ಲಿಸಿಟಿ ಆಗ್ತದೆ. ಸೊ ಮಾರ್ಕೆಟ್ ವೈಡ್ ಆಗಲಿಕ್ಕೆ ಇದೊಂದು ಚಾನ್ಸ್. ಈ GIನ ನೀವು ಬರೀ GI ಅಂತ ನೋಡಿದ್ರೆ ಡೆಫಿನೆಟ್ಲಿ ಯು ಕೆನಾಟ್ ಡೂ ಎನಿಥಿಂಗ್. ಯು ಮಸ್ಟ್ ನೋ ಹೌ ಟು ಲಿಂಕ್ ದಿಸ್ ಸಬ್ಜೆಕ್ಟ್ ವಿತ್ ರೂರಲ್ ಡೆವಲಪ್ಮೆಂಟ್, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಆಫ್ ಇಂಡಿಯನ್ ಎಕಾನಮಿ. ಇದ್ರ ಜೊತೆ ನೀವು ಲಿಂಕ್ ಮಾಡೋಂಗಿದ್ರೆ GIನ, ದೆನ್ ಯು ಕ್ಯಾನ್ ಸಿ ಎ ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಆಫ್ ದ ರೀಜನ್ ಆಲ್ಸೋ. ಇಲ್ಲಿ ಪ್ಲೇಸ್ ಆ್ಯಂಡ್ ಪ್ರೊಡಕ್ಟ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ನೀವು ಪ್ರಾಡಕ್ಟನ್ನ ಇಫ್ ಯು ಆರ್ ಏಬಲ್ ಟು ಡೆವಲಪ್ ಕರೆಕ್ಟ್ಲಿ, ಆಟೋಮೆಟಿಕಲಿ ನಿಮಗೆ ಪ್ಲೇಸ್ ಆಲ್ಸೋ ವಿಲ್ ಸ್ಟಾರ್ಟ್ ಸೀಯಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜಸ್. ಸೊ ಬೋತ್ ಆರ್ ಇಂಟರ್ಲಿಂಕ್ಡ್. ಸೊ ಆ ರೀತಿ ನಿಮಗೆ ಇರೋ ಒಂದೇ ಕಾನ್ಸೆಪ್ಟ್ ಅಂದರೆ ಇಟ್ ಇಸ್ GI. ಯು ಪ್ರೊವೈಡ್ ಎ ಗುಡ್ ಮಾರ್ಕೆಟ್ ಫಾರ್ ಎ GI ಪ್ರಾಡಕ್ಟ್, ಆಟೋಮೆಟಿಕಲಿ ದ ಪ್ಲೇಸ್ ಆಲ್ಸೋ ವಿಲ್ ಬಿ ಡೆವಲಪ್ಡ್.